ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್. ಇವತ್ತಿನ ರೆಸಿಪಿ ಕೇಸರಿ ಬಾತ್ ಮಾಡೋದು ಹೆಂಗೆ ನೋಡ್ಕೊಂಡು ಬರೋಣ ಬರ್ರಿ. ಮೊದಲಿಗೆ ಇಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿವ್ರಿ. ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿವ್ರಿ. ಈ ಎಣ್ಣೆ ಕಾಯ್ತಿದ್ದಂಗೆ ಇದಕ್ಕೆ 1 ಕಪ್ ಚಿರೋಟಿ ರವೆ ಹಾಕ್ಕೊಂಡಿವ್ರಿ. ಅದನ್ನು ಹಿಂಗೆ 1-2 ನಿಮಿಷ ಕೈ ಬಿಡ್ಲಾರ್ದಂಗೆ ಹುರ್ಕೋಬೇಕು ನೋಡ್ರಿ. ನಿಮಗೇನಾದರೂ ತುಪ್ಪ ಇಷ್ಟ ಇದ್ರೆ ತುಪ್ಪ ಹಾಕ್ಕೊಂಡು ಹುರ್ಕೋಬೋದ್ರಿ. ಕೇಸರಿಬಾತ್ ಮಾಡುವಾಗ ಈ ರವೆ ಹುರಿಯುವಂಥ ಪ್ರೊಸೆಸ್ ಭಾಳ ಮುಖ್ಯ ನೋಡ್ರಿ. ಯಾಕಂತಂದ್ರೆ ಈ ರವಾನ ನಾವು ಎಷ್ಟು ಚಂದ ಹುರ್ಕೋತೀವಲ್ರಿ ಅಷ್ಟು ಚಂದ ನಮ್ಗೆ ಕೇಸರಿಬಾತ್ ರೆಡಿ ಆಗುತ್ತೆ ರೀ. ಈ ರವೆ ಹುರಿತಿದ್ದಂಗೆ ನಮಗೊಂದು ಘಮ ಬರುತ್ತೆ ನೋಡ್ರಿ. ಅಷ್ಟು ಘಮ ಬಂದರೆ ಸಾಕ್ರಿ, ಇದನ್ನ ತೆಕ್ಕೊಳ್ರಿ. ಈಗ ಅದೇ ಫ್ರೈಯಿಂಗ್ ಪ್ಯಾನಿಗೆ 1-2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಹಿಂಗೆ ಗೋಡಂಬಿನ ಹುರ್ಕೋಬೇಕ್ರಿ. ಈ ಡ್ರೈ ಫ್ರೂಟ್ಸ್ನೆಲ್ಲ ಹುರ್ಕೊಳ್ಳುವಾಗ ಲೋ ಫ್ಲೇಮ್ ಒಳಗೆ ಹುರ್ಕೋಬೇಕು ನೋಡ್ರಿ. ಇಲ್ಲ ಅಂತಂದ್ರೆ ಡ್ರೈ ಫ್ರೂಟ್ಸ್ ಎಲ್ಲ ಸೀದ್ ಹೋಗ್ತಾವ್ರಿ. ಹಿಂಗೆ ಹುರ್ಕೊಂಡ ನಂತರ ಈ ಗೋಡಂಬಿನೆಲ್ಲ ಇನ್ನೊಂದು ಬಟ್ಲಿಗೆ ತಕ್ಕೊಳ್ರಿ. ಈಗ ಅದ ತುಪ್ಪಕ್ಕೆ ಮನುಕ್ ಹಾಕೊಳತ್ತೀವ್ರಿ. ಮನುಕ್ ಅಂತಂದ್ರೆ ಒಣ ದ್ರಾಕ್ಷಿ ರೀ. ಇದನ್ನು ಹಾಕ್ಕೊಂಡು ಇದನ್ನೂ ಅಷ್ಟೇ ರೀ 1-2 ಸೆಕೆಂಡ್ ಹುರ್ಕೋಬೇಕ್ರಿ ಲೋ ಫ್ಲೇಮ್ ಒಳಗೆ. ಎಲ್ಲರ ಮನೆ ಒಳಗೂ ಪಟ್ ಅಂತ ಆಗುವಂಥದ್ದಂದ್ರೆ ಕೇಸರಿಬಾತು ಮತ್ತು ಉಪ್ಪಿಟ್ಟು ರೀ. ಸೊ ಹಾಗಾಗಿ ನಿಮ್ಗೆ ಕಾಂಬಿನೇಷನ್ ವೈಸ್ ಮೊನ್ನೆ ಉಪ್ಪಿಟ್ಟು ತೋರಿಸಿದ್ರೆ ಇವತ್ತು ಶಿರಾ ತೋರ್ಸತ್ತೀವ್ರಿ, ಅಂದ್ರೆ ಕೇಸರಿಬಾತ್ ರೀ. ಈಗ ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಂಡಿದ್ವಲ್ರಿ, ಅದೇ ತುಪ್ಪಕ್ಕೆ 2 ಕಪ್ನಷ್ಟು ನೀರು ಸೇರಿಸ್ಕೊಂಡಿವ್ರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ರಿ. ಈಗ ಕುದಿ ಬರೋವರೆಗೂ ವೇಟ್ ಮಾಡಿರಿ. ಇಲ್ಲಿ ನಾವು ಕೇಸರಿಬಾತ್ ಮಾಡೋಕೆ 1 ಕಪ್ ರವೆ ತೊಗೊಂಡ್ರೆ 2 ಕಪ್ ನೀರು ತೊಗೊಂಡಿವಿ ನೋಡ್ರಿ. ಈಗ ಇದಕ್ಕೆ ಸ್ವಲ್ಪ ಫುಡ್ ಕಲರ್ನ ಆ್ಯಡ್ ಮಾಡ್ಕೊಂಡಿವಿ ನೋಡ್ರಿ. ಈಗ ಈ ನೀರು ಕುದಿ ಬರೋವರೆಗೂ ವೇಟ್ ಮಾಡ್ಬೇಕ್ರಿ 1-2 ನಿಮಿಷ. ಈ ನೀರು ಕುದಿ ಬರ್ತಿದ್ದಂಗೆ ಒಂದು ಕೈಯಿಂದ ರವೆ ಹಾಕ್ಕೊಂತ ಇನ್ನೊಂದು ಕೈಯಿಂದ ಹಿಂಗೆ ತಿರುವಾಡ್ಕೊತ ಇರ್ಬೇಕು ನೋಡ್ರಿ. ಹಿಂಗೆ ರವೆ ಹಾಕಿದ ತಕ್ಷಣ ತಿರುವಾಡೋದ್ರಿಂದ ಗಂಟಾಗೋದಿಲ್ಲ ನೋಡ್ರಿ. ಈಗ ಇದನ್ನು ಹಿಂಗೆ 1-2 ನಿಮಿಷ ಕೈ ಆಡಿಸ್ಬೇಕು ನೋಡ್ರಿ. ಇಷ್ಟು ಆದ ನಂತರ ಸ್ವಲ್ಪ ಇದನ್ನು ಮುಚ್ಚಬೇಕ್ರಿ. ಮುಚ್ಚಿ 1-2 ಸೆಕೆಂಡ್ ಬೇಯಿಸ್ಬೇಕ್ರಿ ಹಬೆ ಒಳಗೆ. ಹಿಂಗೆ ಹಬೆ ಒಳಗೆ 1-2 ನಿಮಿಷ ಬೇಯಿಸೋದ್ರಿಂದ ಕೇಸರಿಬಾತ್ ಭಾಳ ಮೃದುವಾಗಿ ಹಾಕೈತೆ ನೋಡ್ರಿ. ಹಿಂಗೆ 1-2 ನಿಮಿಷ ಬೇಯಿಸ್ಕೊಂಡ ನಂತರ ಇದು ಭಾಳ ಉದುರಾಗಿ ಆಗಿರುತ್ತೆ ನೋಡ್ರಿ. ಈಗ 1-2 ನಿಮಿಷ ಹಿಂಗೆ ಕೈ ಆಡಿಸ್ಬೇಕು ನೋಡ್ರಿ. ಈ ಹೊತ್ತಿನಾಗ ಇದಕ್ಕೆ 1 ಕಪ್ ಸಕ್ಕರೆ ಹಾಕ್ಕೊಂಡಿವ್ರಿ. 1 ಕಪ್ ರವೆ ತೊಗೊಂಡಿವ್ರಿ, ಅದಕ್ಕೆ 1 ಕಪ್ ಸಕ್ಕರೆ ಹಾಕ್ಕೊಂಡಿವ್ರಿ. ಸಕ್ಕರೆ ಪ್ರಮಾಣ ಕಡಿಮೆ ಬೇಕು ಅನ್ನೋರು ಸ್ವಲ್ಪ ಕಡಿಮೆ ಮಾಡ್ಕೊಳ್ರಿ. ಈಗ ಇದಕ್ಕೆ ಹುರಿದಿಟ್ಕೊಂಡಿದ್ವಲ್ರಿ ಡ್ರೈ ಫ್ರೂಟ್ಸು, ಅದನ್ನು ಸೇರಿಸ್ಕೊಳ್ರಿ. ಈಗ ಸಕ್ಕರೆ ಎಲ್ಲ ಕರಗಿದ ನಂತರ ಮತ್ತೆ ಇದು ತೆಳ್ಳಗಾಗುತ್ತೆ ನೋಡ್ರಿ. ಆ ಕನ್ಸಿಸ್ಟೆನ್ಸಿ ಬರಬೇಕ್ರಿ. ಅಲ್ಲಿವರೆಗೂ ಹಿಂಗೆ ಕೈ ಆಡಿಸ್ಕೊತ ಇರಬೇಕ್ರಿ. ನಾವು ನಿಮಗೆ ಮಾಡಿ ತೋರಿಸುತ್ತಿರುವಂತಹ ರೆಸಿಪೀಸ್ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಸ್ನ ನೀವು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿರಿ. ನೋಡ್ರಿ, ಸಕ್ಕರೆ ಹಾಕಿದ ನಂತರ ಸಕ್ಕರೆ ಕರಗಿ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ ರೀ. ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ಕೊಂಡಿವ್ರಿ. ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೋರಿ. ಹಿಂಗೆ ಏಲಕ್ಕಿನ ಹಾಕ್ಕೊಳ್ಳೋದ್ರಿಂದ ಕೇಸರಿಬಾತ್ ಒಳ್ಳೆ ಘಮ ಬರುತ್ತೆ ರೀ. ಈಗ ತುಪ್ಪ ಮತ್ತು ಏಲಕ್ಕಿ ಹಾಕೊಂಡ ನಂತರ ನಿಮ್ಗೆ ನಾವು ಯಾವ ಅಡುಗೆಗಳನ್ನ ಮಾಡಿ ತೋರಿಸ್ಬೇಕು ಅಂತ ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಹಂಗೆ ನೀವು ನಮ್ಗೆ ಯಾವ ಅಡುಗೆಗಳನ್ನ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸೋದ್ರಿಂದ ನಾವು ನಿಮ್ಗೆ ಆ ಅಡುಗೆಗಳನ್ನ ಮಾಡಿ ತೋರ್ಸೋಕೆ ಅನುಕೂಲ ಆಗುತ್ತೆ ರೀ. ಹಿಂಗೆ 1-2 ನಿಮಿಷ ಹಬೆ ಒಳಗೆ ಬೇಯಿಸ್ಕೊಂಡ ನಂತರ ಈಗ ನೋಡ್ರಿ ಮತ್ತೊಂದು ಸಾರಿ ಕೈ ಆಡಿಸ್ಕೋಬೇಕ್ರಿ. ನೋಡ್ರಿ ಎಷ್ಟು ಕರೆಕ್ಟಾಗಿ ಬಂದೈತಿ ಅಂತ. ಎಲ್ಲೂ ಅಂಟ್ಕೊಳ್ಳೋದಿಲ್ಲ ಕೇಸರಿಬಾತ್. ಇಷ್ಟು ಕರೆಕ್ಟಾಗಿ ಬರುತ್ತೆ ರೀ. ನೀವು ಅಂದ್ಕೊಂಡು ಹಂಗೆ ಕೇಸರಿಬಾತು ಕರೆಕ್ಟಾಗಿ ಬರಬೇಕು ಅಂತಂದ್ರೆ ನಾವು ಹೇಳಿದ ವಿಧಾನನ ಒಂದು ಸಲ ಟ್ರೈ ಮಾಡಿ ನೋಡ್ರಿ. ರೆಸಿಪಿ ಹೆಂಗೆ ಬಂತು ಅನ್ನೋದನ್ನು ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈಗ ರೆಡಿ ಆಯ್ತು ನೋಡ್ರಿ.